ಹಾಯ್ ನಮಸ್ತೆ ಕನ್ನಡಿಗರೇ. ಈಗ ನಮ್ಮ ಒಂದು ಪಯಣ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ರೋಮಾಂಚನಕಾರಿ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ನಮ್ಮ ಕನ್ನಡ ಸ್ಟುಡಿಯೋ ಸ್ವಾಗತ ಹೇಳುತ್ತಾ ಬನ್ನಿ ಮುಂದೆ ಸಾಗೋಣ. ನಮ್ಮ ಒಂದು ಪಯಣ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆ ಬನ್ನಿ. ಐತಿಹಾಸಿಕ ನಗರಿ ಶಿರಾ ಮುಖಾಂತರ ನಾವು ನಮ್ಮ ಪಯಣನ ಮುಂದುವರಿಸ್ತಾ ಇದ್ದೀವಿ. ಐತಿಹಾಸಿಕ ನಗರಿ ಅಂತ ಕೇಳ್ಬೋದು. ಈಗ ಪ್ರೆಸೆಂಟ್ ಹೇಳಬೇಕು ಅಂದರೆ ಒಂದು ಕೈಗಾರಿಕಾ ವಲಯ, ಒಂದು ಜಂಕ್ಷನ್ ಏರಿಯಾ, ಅತಿ ಹೆಚ್ಚು ವೇಗವಾಗಿ ಒಂದು ಅಭಿವೃದ್ಧಿ ಹೊಂದತಕ್ಕಂತಹ ನಗರ ಅಂತ ಹೇಳ್ಬೋದು. ನಾವು ತುಂಬ ದಿನಗಳ ನಂತರ ಬೆಳ್ಳಂಬೆಳಗ್ಗೆ ಐತಿಹಾಸಿಕ ನಗರಿ ಶಿರಾದ ಮುಖಾಂತರ ಫ್ರೀ ಟ್ರಾಫಿಕ್ನಲ್ಲಿ ನಮ್ಮ ಪಯಣವನ್ನು ಮುಂದುವರಿಸ್ತಾ ಇದ್ದೀವಿ. ಕನ್ನಡಿಗರೇ, ಈಗ ನಮ್ಮ ಮುಂದಿನ ಪಯಣ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರತಕ್ಕಂತಹ ಏಷ್ಯಾದ 2ನೇ ಏಕಶಿಲಾ ಬೆಟ್ಟದ ಕಡೆ. ಅಲ್ಲಲ್ಲಲ್ಲ ಅಲ್ಲಲ್ಲಲ್ಲ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇರಲ್ಲ, 3 ಜನ ಬರೀ ಗನ್ ಡ್ರೈವರ್ಸೇ. ಮುಂದೆ ಬರ್ರ. ದಾಳಿಯ ಸಂದರ್ಭದಲ್ಲಿ ಸೆರೆಸಿಕ್ಕ ಶತ್ರುಗಳನ್ನು ಬಂಧಿಸಲಿಕ್ಕೆ ಮಾಡ್ತಕ್ಕಂತಹ ಒಂದು ಸೆರೆಮನೆ ಹೆಂಗಿದೆ ನೋಡಿ. ಸಮುದಾಯ ಭವನ ಥರ ಇದೆ. 200, 300, 500 ಜನಗಳನ್ನ ತುಂಬ್ತಾಯಿದ್ರು ಅನಿಸುತ್ತೆ. ಅಷ್ಟು ದೊಡ್ಡದಾಗಿದೆ. ಹುಡುಗರೆಲ್ಲ ಫೋಟೋಶೂಟ್ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಸಮುದಾಯ ಭವನ ಥರ ಇದೆ ಕಟ್ಟಡಗಳೆಲ್ಲ. ಒಳಗಡೆ ಬಿಟ್ಟಿಲ್ಲ, ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಓಕೆ, ಮುಂದೆ ಹೋಗೋಣ.
ವೀಕ್ಷಕ ಬಂಧುಗಳೇ, ಈ ನಮ್ಮ ನಾಡು ಕೋಟೆ ಕೊತ್ತಲಗಳ ಬೀಡು. ಅನೇಕ ರಾಜಮನೆತನದವರು ಬಲಿಷ್ಠವಾದ ಕೋಟೆಗಳನ್ನು ಕಟ್ಟಿ ರಾಜ್ಯವನ್ನಾಳಿದ್ದಾರೆ. ಆದರೆ ಈಗಿನ ಸಂದರ್ಭದಲ್ಲಿ ಅನೇಕ ಕೋಟೆಗಳ ಅವನತಿಯನ್ನು ನಾವು ನೋಡ್ಬೋದು. ಕೆಲವು ಕೋಟೆಗಳು ಮಾತ್ರ ಉತ್ತಮ ರೀತಿಯಲ್ಲಿ ನೋಡ್ಬೋದಷ್ಟೆ. ಇನ್ನು ಹಲವಾರು ಇತಿಹಾಸವುಳ್ಳಂತಹ ಕೋಟೆಗಳು ಅವನತಿ ಹೊಂದಿವೆ. ಹಾಗೆಯೇ ಐತಿಹಾಸಿಕ ಹಿನ್ನೆಲೆ ಇರುವ ಈ ಮಧುಗಿರಿ ಬೆಟ್ಟವು ತುಮಕೂರು ಜಿಲ್ಲೆಯಿಂದ ಕೇವಲ 24-28 ಕಿಲೋಮೀಟ್ರು ಆಗಬಹುದು. ಇದು ಒಂದು ತಾಲೂಕು ಕೇಂದ್ರವಾಗಿದೆ ಮಧುಗಿರಿ. ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಿಂದ ಹೊರಟ್ರೆ 105-110 ಕಿಲೋಮೀಟ್ರ್ ಆಗ್ಬೋದು. ಈ ಬಂಡೆಯಲ್ಲೇ ಒಂದು ಕೊರೆದು ಗ್ರಿಪ್ ಇರಲಿ ಅಂತ ಮಾಡಿದ್ದಾರೆ. ಓಕೆ, ಈ ಗ್ರಿಪ್ಗೆ ಹಾಕಂತರ ಹೋದರೆ ಏನೋ ಒಂಥರ ಖುಷಿ ಇದೆ. ಓಕೆ, ಈ ಸ್ಟಾರ್ಟಿಂಗಲ್ಲೇ ನೋಡ್ಬೋದು ಸುಮಾರು ನೋಡಿ ಕಾಂಪೌಂಡ್ ಥರ ಎಲ್ಲ ಸ್ವಲ್ಪ ಹಾಳಾಗಿದೆ. ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ಏನು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಕೆಲವು ಕಡೆ ಅಂತೂ ಹೋಗೋ ಜಾಗದಲ್ಲೇ ಎಲ್ಲ ಬಿದ್ದಿದೆ, ಗಿಡಗಳು ಅದು ಇದು ಸುಮಾರು ಬೆಳ್ಕೊಂಡಿದ್ದಾವೆ. ಬಟ್ ಏನಂದರೆ ಇಲ್ಲಿ ನಮ್ಮ ಕೇರಲ್ಲಿ, ನಮ್ಮ ಹುಷಾರಲ್ಲಿ ನಾವು ಹೋಗಿ ಬರಬೇಕಾಗುತ್ತೆ. ಇಲ್ಲಿ ಯಾವುದೇ ಥರ ಸಿಬ್ಬಂದಿ ಆಗಲಿ ಏನೇ ಆಗಲಿ ಒಂದು ನೇಮಕ ಮಾಡಿಲ್ಲ. ಸೊ ಎಲ್ಲರೂ ಈಗ ಪ್ರವಾಸಿಗರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಏಕೆಂದರೆ ಹೋಗ್ತಾ ತುಂಬ ಭಾಳ ಇದಿರೋದ್ರಿಂದ ಸ್ವಲ್ಪ ಯಾರಾದರೂ ಸ್ವಲ್ಪ ಹೇಳೋರು ಕೇಳೋರು ಅಂತ ಆ ಥರದವ್ರು ಬೇಕಿತ್ತು. ಏಕೆಂದರೆ ಹೇಳೋರು ಕೇಳೋರು ಇಲ್ಲ ಅಂದಮೇಲೆ ಈ ಸೆಲ್ಫಿ ಹುಚ್ಚಾಟದಲ್ಲಿ ಅಲ್ಲಿ ಇಲ್ಲಿ ಪ್ರಾಣಹಾನಿಯಾಗೋ ಸಂಭವವೂ ಕೂಡ ಇರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರು ಸ್ವಲ್ಪ ಕ್ರಮ ತಗೋಬೇಕಿಲ್ಲಿ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ವೀಕ್ಷಕರೇ, ಈ ಮಧುಗಿರಿ ಬೆಟ್ಟ, ಮಧುಗಿರಿ ಒಂದು ಇತಿಹಾಸಕ್ಕೆ ಬಂದರೆ ಇತಿಹಾಸಕ್ಕೆ ಪಾರವೇ ಇಲ್ಲ, ಅಷ್ಟಿದೆ. ಈ ಮಧುಗಿರಿ ಬೆಟ್ಟ, ಈ ಕೋಟೆಯನ್ನು ರಾಜ ಹಿರೇಗೌಡರು ಎಂಬ ಪಾಳ್ಯಗಾರರು ನಿರ್ಮಿಸಲಾಗುತ್ತೆ. ತದನಂತರ ಹೈದರಾಲಿ, ಟಿಪ್ಪು ಸುಲ್ತಾನ್ ಹಾಗೂ ಮೈಸೂರು ಅರಸರು ಅವರ ಆಡಳಿತ ಅವಧಿಯಲ್ಲಿ ಸುಮಾರು ಈ ಕೋಟೆನ ಒಂದು ಪುನರ್ನಿರ್ಮಾಣ ಮಾಡ್ತಾರೆ, ಸ್ವಲ್ಪ ಅಭಿವೃದ್ಧಿ ಮಾಡ್ತಾರೆ. ಈ ನೀರನ್ನು ಸೈನಿಕರು ಕುಡಿಯೋದಕ್ಕೆ ಬಳಸ್ತಾಯಿದ್ರು. ಈ ಮಧುಗಿರಿಗೆ ಮುಂಚೆ ಮದ್ದಗಿರಿ ಎಂಬ ಹೆಸರಿತ್ತಂತೆ. ನೀವು ಕೇಳಿರ್ತೀರ ಅನಿಸುತ್ತೆ, ಇತಿಹಾಸ ಕೇಳಿರ್ತೀರ. ಬಟ್ ಕಾರಣ, ಈ ಮಧುಗಿರಿ ಬೆಟ್ಟವನ್ನು ದಕ್ಷಿಣ ದಿಕ್ಕಿಂದ ನೋಡಿದಾಗ ಮದ್ದಾನೆ ಥರ ಕಾಣಿಸುತ್ತಂತೆ. ಮದ್ದಾನೆ ಮಲಗಿದ ರೀತಿ ಕಾಣಿಸುತ್ತಂತೆ. ಹಾಗಾಗಿ ಮದ್ದಗಿರಿ ಎಂದು ಕರೀತಾ ಇದ್ರು ಅಂತ ಹೇಳಲಾಗುತ್ತೆ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ನಿಜ, ಇಷ್ಟಕ್ಕೇನೆ ನಮ್ಮ ಎನರ್ಜಿ ಫುಲ್ ಹೋಗೋಯ್ತು. ಬೆಟ್ಟ ಕಾಲ ನೋಡಿ, ಬೆಳಗ್ಗೆನೆ ಬೇಗ ಹತ್ಕೋಬೇಕು, ಬಿಸಿಲಲ್ಲಂತೂ ಆಗಲ್ಲ. ನಮಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ನಮ್ಮ ಮುಂದೋಗೋರು ಅಷ್ಟೇ ಫುಲ್ ಸುಸ್ತಾಗ್ಬಿಟ್ಟಿದ್ರು. ವ್ಯೂ ಪಾಯಿಂಟ್ ಸೂಪರ್ ಆಗಿದೆ, ಬಟ್ ಅಷ್ಟೇ ರಿಸ್ಕ್ ಇದೆ. ಫುಲ್ ಸ್ಲಿಪ್ ಆಗುತ್ತೆ. ಮೇಲ್ಗಡೆ ಹೋದ್ರೆ ಫುಲ್ ಎಂಜಾಯ್ ಮಾಡ್ಬೋದು. ದೂರದಿಂದ ಬಂದವರು ಚೆನ್ನಾಗಿ ನೋಡಿ ಹ್ಯಾಪಿಯಿಂದ ಹೋಗ್ಬೋದು. ಇನ್ನು ಫುಲ್ಲಲ್ಲಿ ಟಾಪರ್ಗೆ ಓದ್ತಿದ್ದೀರಾ? ಇಳಿಬೇಕಾರೆ ಹೇಗೆ ಅನ್ನಿಸ್ತು? ಫುಲ್ ಟಾಪಿಗೆ ಹೋಗಿದ್ದೀರಲ್ಲ? ಫುಲ್ಲು ಕಿಕ್ಕು ಬಂತು, ಭಯನೂ ಆಯಿತು. ನೋಡೋಕ್ಕೆ ಎಂಜಾಯ್ ಇದೆ, ನೋಡೋಕ್ಕೆ ಎಂಜಾಯ್ ಫುಲ್ ಜಾಲಿ. ಮಿಸ್ ಆದರೆ ಖಾಲಿ
ಖಾಲಿ ಬರ್ತಾ ಇದ್ದಾರೆ ಸುಮಾರು ಜನ. ಇಲ್ಲಿಂದ ಭಾಳ ಹುಷಾರಾಗತ್ಬೇಕು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ರಿಸ್ಕು. ಇಲ್ಲಿಂದ ಭಾಳ ರಿಸ್ಕು. ಸ್ವಲ್ಪ ಒಂದು 40% ಬಂದಿದ್ದೀವಿ, ಇನ್ನೂ 60% ಹೋಗಬೇಕು ಅನಿಸುತ್ತೆ. ನೋಡಿ ವ್ಯೂ ಹೆಂಗೆ ಕಾಣುತ್ತೆ. ಮಧುಗಿರಿ ಫುಲ್ ಟೌನ್ ಅದು. ನೋಡಿ ಎಷ್ಟು ಖುಷಿಯಾಗಿ ಇಳಿತಾವ್ರೆ. ಅದಕ್ಕೆ ಹೆಂಗೆ ಇಳಿದ್ರೆ ಸಾಕು ಅನಿಸ್ಬಿಟ್ಟಿದೆ ಅವರಿಗೆ. ಹಾಯ್ ಪಾಪು. ನೋಡಿ ಇಲ್ಲೊಬ್ಬರು ತಾಯಿ ಮಗುನ ಎತ್ಕೊಂಡು ಫುಲ್ ಬೆಟ್ಟ ಹತ್ತಿ ಇಳಿತಾ ಇದ್ದಾರೆ ಅನಿಸುತ್ತೆ. ನಾವು ಒಬ್ಬರು ಹತ್ತೋಕ್ಕೆ ಅಷ್ಟು ತುಂಬ ಕಷ್ಟಪಡ್ತಿದ್ದೀವಿ. ಬಟ್ ದೊಡ್ಡವ್ರು ಅಷ್ಟಿಲ್ದೇ ಹೇಳಿಲ್ಲ, ಬಳ್ಳಿಗೆ ಹೂವು ಬಾರನ, ಕಾಯಿ ಮರಕ್ಕೆ ಬಾರನ, ತಾಯಿಗೆ ಮಗು ಬಾರನ ಅಂತ. ಎಷ್ಟು ಸೊಗಸಾಗಿದೆ. ತಾಯಿಯೇ ದೇವರು. ಹಾಂ ನಿಧಾನಕ್ಕೆ ಹೋದ್ವಿ, ಹೋಗಿ ರೀಚ್ ಆದ್ವಿ, ವ್ಯೂ ನೋಡಿದ್ವಿ. ಬಟ್ ಸಖತ್ತಿದೆ ವ್ಯೂ. ಚೆನ್ನಾಗಿದೆಯಾ? ನ್ಯಾಚುರಲ್ ಇದೆ. ಇನ್ನ 60% ಇದೆ. ಫುಲ್ ಹಿಂಗಿದೆ ಇನ್ಕ್ಲೈನ್. ನೆಕ್ಸ್ಟ್ ಇನ್ನು 60% ಆಗಬೇಕು. ಹಾಂ 80 ಡಿಗ್ರಿ ಆಗುತ್ತೆ. ಹಾಂ ಕೆಲವೊಂದು ಕಡೆ ಎಲ್ಲ ತುಂಬಾ ಹಾರ್ಡ್ ಇದೆ. ಹಾಂ ಹುಷಾರಾಗಬೇಕು. ನಿಮ್ಮದು ನೇಟಿವ್? ನಿಮ್ಮದು ನೇಟಿವ್? ಬಿಜಾಪುರ. ಬಿಜಾಪುರ. ನನ್ನ ಹೆಸರು ಸ್ಫೂರ್ತಿ. ಏರ್ ಫೋರ್ಸಲ್ಲಿ ಕೆಲಸ ಮಾಡ್ತೀನಿ. ಹಾಂ ಬಿಜಾಪುರ. ಓಕೆ, ಥ್ಯಾಂಕ್ ಯು ಮೇಡಮ್. ಬಾಯ್. ನೋಡಿ ಇಲ್ಲಿಂದ ಸ್ವಲ್ಪ ಎದೆ ಬಡಿತ ಜೋರಾಗಿದೆ, ಆ ಥರ ಫೀಲ್ ಆಗ್ತಾ ಇದೆ. ಭಾಳ ಅಂದರೆ ಇಲ್ಲಿ ಸ್ವಲ್ಪ ಎದೆ ಜಲ್ ಅನ್ನತ್ತೆ. ಎಲ್ಲ ಇಲ್ಲಿ ಬೈತಾ ಇದ್ದಾರೆ. ನಾವು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈ ಒಂದು ಬೆಟ್ಟದಲ್ಲಿ ಔಷಧಿಯುಕ್ತ ನೂರಾರು ಗಿಡಮೂಲಿಕೆಗಳಿವೆ ಅಂತ ಸ್ಥಳೀಯರು ಹೇಳ್ತಾರೆ. ಈ ಬೆಟ್ಟದಲ್ಲಿ ಒಟ್ಟು 6 ವೀಕ್ಷಣಾ ಸ್ಥಳಗಳು ಇದ್ದು ಮತ್ತು ಮದ್ದುಗುಂಡುಗಳ ಸಂರಕ್ಷಣಾ ಕಣಜಗಳು ತುಂಬ ಇವೆ. ಈ ಒಂದು ಬೆಟ್ಟ ಏನಿದೆ ಸಮುದ್ರ ಮಟ್ಟದಿಂದ ಸುಮಾರು 3985 ಅಡಿ ಇದೆ ಅಂತ. ಇದು ಬರ್ತಾ ಇದ್ದಾರೆ. ಇಲ್ಲಿಗೆ ಹೋಗ್ಬೇಕು. ಇಲ್ಲಿಗೆ ಹೋದರೆ ಎಂಡಾಗುತ್ತೆ. ಇನ್ನೆಷ್ಟು ದೂರ ಮೆಟ್ಲಿಕ್ಕೆ ಮುಖಾಂತರ ಈ ಥರ ಹತ್ಬೇಕು. ಯಾರು ಹೊಡಿತಾ ಇದ್ದಾರೆ. ಇಷ್ಟೊಂದು ಡೇಂಜರ್, ಇಷ್ಟೊಂದು ಅಪಾಯ ಇರೋ ಒಂದು ಇದರಲ್ಲಿ ಮಗು ಎಷ್ಟು ಎದ್ರದಂಗೆ ಹೋಗ್ತಾ ಇದೆ. ಕಾರಣ ಏನು ಹೇಳಿ? ಹಿಂದೆ ನಮ್ಮ ತಂದೆ ಇದ್ದಾರೆ, ಡ್ಯಾಡಿ ಹೀರೋ. ಈ ಒಂದು ಟ್ರೆಕ್ಕಿಂಗ್ನಲ್ಲಿ ನಾವೇನಪ್ಪ ಗಮನಿಸ್ಬೋದು ಅಂದರೆ, ಮಳೆಗಾಲದಲ್ಲಂತೂ ಬೆಟ್ಟ ಹತ್ತದಂತೂ ಸೂಕ್ತ ಅಲ್ಲ, ಭಾಳ ಡೇಂಜರ್, ಸೇಫ್ಟಿ ಇರೋಲ್ಲ. ಇನ್ನೂ ಎಷ್ಟು ದೂರ ಆಗುತ್ತೆ ಒಂದು. ಹಾಗೆ ಬೆಟ್ಟನ ಹತ್ಬೇಕಾರೆ ಅದಕ್ಕಿಂತ ಮುಂಚೆ ನಾವು ನೀರು, ತಂಪಾದ ಪಾನೀಯಗಳು, ತಿಂಡಿ ತಿನಿಸುಗಳನ್ನ ತಗೊಂಡೋದ್ರೆ ಭಾಳ ಒಳ್ಳೆಯದು. ಏಕೆಂದರೆ ತುಂಬ ಬಾಯಾರಿಸುತ್ತೆ, ತುಂಬ ಸುಸ್ತಾಗುತ್ತೆ. ಸೊ ಹಂಗಾಗಿ ಇವೆಲ್ಲ ಒಂಚೂರು ನಾವು ಮುಂಚೆನೇ ತಗೊಂಡೋದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಈ ಒಂದು ಟ್ರೆಕ್ಕಿಂಗು ಭಾಳ ಒಂದು ಥ್ರಿಲ್ಲಿಂಗ್ ಕೊಡ್ತಾಯಿದೆ. ಭಾಳ ಅಂದರೆ ಭಯ, ಸ್ವಲ್ಪ ಭಯನೂ ಆಗುತ್ತೆ, ಭಾಳ ಥ್ರಿಲ್ಲಿಂಗಾಗೂ ಇದೆ. ಬನ್ನಿ ಮುಂದೆ ಹೋಗೋಣ. ಹಾಗೆ ಕೋಟೆ ಬಗ್ಗೆ ತಿಳ್ಕೊತಾ, ಈ ಊರಿನ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ಲೂ ನೋಡ್ದಂಗಿಲ್ಲ. ಈ ಏಕಶಿಲಾ ಬೆಟ್ಟ ಏನಿದೆ, ಇದ್ರ ತುಂಬೆಲ್ಲ ತುಂಬ ಜನಗಳು ಇದ್ವಂತೆ. ಇದನ್ನು ನೋಡಿದಂತಹ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಮದ್ದಗಿರಿ ಹೆಸರನ್ನು 1926ರಲ್ಲಿ ಮಧುಗಿರಿಯಾಗಿ ಬದಲಿಸ್ತಾರಂತೆ. ಮಧು ಎಂದರೆ ಜೇನು, ಗಿರಿ ಎಂದರೆ ಬೆಟ್ಟ, ಹಾಗಾಗಿ ಮಧುಗಿರಿ ಎಂದು ನಾಮಕರಣ ಮಾಡ್ತಾರೆ. ಇವಾಗ ಏನು ನೋಡ್ತಾ ಇದ್ದೀರಾ, ವೀಕ್ಷಣಾ ಸ್ಥಳ. ಟೋಟಲ್ 6 ವೀಕ್ಷಣಾ ಸ್ಥಳಗಳಿವೆ.
ಇದು ಮಧುಗಿರಿ ಬೆಟ್ಟದ ತುತ್ತ ತುದಿಯ ವೀಕ್ಷಣ ನೋಟ, ಪಕ್ಷಿ ನೋಟವಾಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.